ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 2026ನೇ ಸಾಲಿನ ಬಜೆಟ್ನಲ್ಲಿ ಶೋಷಿತ ಸಮುದಾಯಗಳಿಗೆ ಹೆಚ್ಚಿನ ಒತ್ತು ನೀಡುವಂತೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ನಗರದ ಮೌರ್ಯ ಹೋಟೆಲ್ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಶೋಷಿತ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸಿ ತಮ್ಮ ಸಮುದಾಯಗಳ ಅಭಿವೃದ್ಧಿಗೆ ಅಗತ್ಯವಿರುವ ಯೋಜನೆಗಳು, ಸೌಲಭ್ಯಗಳು ಮತ್ತು ಮೀಸಲಾತಿ ಸಂಬಂಧಿತ ವಿಚಾರಗಳನ್ನು ಚರ್ಚಿಸಿದರು. ಬಜೆಟ್ನಲ್ಲಿ ಶೋಷಿತ ವರ್ಗಗಳಿಗೆ ನ್ಯಾಯಸಮ್ಮತ ಹಂಚಿಕೆ ಕಲ್ಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುವ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಈ ವೇಳೆ ಸೂರ್ಯವಂಶ ಕ್ಷತ್ರಿಯ ಸಮಾಜದ ಮುಖಂಡರಾದ ರಾಘವ್ ಸೂಲೇಗೈ ಅವರು ತಮ್ಮ ಸಮಾಜ ಎದುರಿಸುತ್ತಿರುವ ಕುಂದುಕೊರತೆಗಳನ್ನು ಸಭೆಯ ಗಮನಕ್ಕೆ ತಂದರು. ಸಮಾಜದ ಅಭಿವೃದ್ಧಿಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿ ಸಲ್ಲಿಸಿ ಸರ್ಕಾರ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ನಮ್ಮ ಅಧ್ಯಕ್ಷರಿಗೆ ನಮಸ್ತೆ. ಹಾಗೂ ವೇದಿಕೆಯಲ್ಲಿರುವ ಹಲವಾರು ನಾಯಕರು ಇದ್ದಾರೆ. ಅವ್ರಿಗೂ ನಾವೆಲ್ಲ ನಮ್ಮ ಮೂಲವಾಗಿ SSK ಸಂಘ ನಮ್ಮ ಬೆಳೆಪೇಟೆಲ್ ವ್ಯಾಪ್ತಿ ಇರುವ ನಮ್ಮ ತಂದೆಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗೂ ವಿಶೇಷವಾಗಿ ನಮ್ಮ ಸಂಘದ ಒಂದು ಮನವಿ ಪತ್ರಗಳನ್ನ ಆಗಲೇ ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ. ಸರ್, ಇವಾಗ ನಮ್ಮ ಏನಾಗಿದೆ ನಮ್ಮ ಸಮುದಾಯಕ್ಕೆಪ್ಪ ಅಂದ್ರೆ, ನಮ್ಮ ಸಮುದಾಯಕ್ಕೆ ಯಾವುದೇ ತರದ ಒಂದು ದಿಕ್ಕಿಲ್ದರ ಒಂದು ಪರಿಸ್ಥಿತಿಗೆ ಬಂದಿದೆ. ದಯವಿಟ್ಟು ನಮ್ಮ ಸಮುದಾಯನ ದಯವಿಟ್ಟು ಗುರುತಿಸಿ ನಮ್ಮ ಸಮುದಾಯಕ್ಕೆ ಏನೇನು ಆಗೋದಿದೆಯೋ ಕೆಲಸ ಕಾರ್ಯಕ್ರಮಗಳಿಗೆ ನಿಮ್ಮ ಒಂದು ನೇತೃತ್ವದಲ್ಲಿ ಆಗುವಂತ ಒಂದು ಕೆಲಸ ಕಾರ್ಯಕ್ರಮಗಳ ರೂಪರೇಷೆಗೆ ಬರಲಿ. ಹಾಗೂ ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಇಷ್ಟು ಒಂದು ಶತಮಾನದಲ್ಲಿನೂ ನಮ್ಗೆ ಒಂದೇ ಒಂದು ರೂಪಾಯಿಯನ್ನು ಸರ್ಕಾರದಿಂದ ₹1 ಹಣ ಬಿಡುಗಡೆ ಆಗಿಲ್ಲ. ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ. ಮೂಲವಾಗಿ ನಮ್ದು ಸೋಮವಂಶ ಶಾಸನ ಕ್ಷತ್ರಿಯ ಸಮಾಜ ಒಂದೇ ಒಂದು ರೂಪಾಯಿ ನಮಗೆ ಅನುದಾನ ಸಿಕ್ಕಿಲ್ಲ. ದಯವಿಟ್ಟು ನಮ್ಗೊಂದು ಅನುದಾನ ಸಿಗುವಂತ ಒಂದು ಕಾರ್ಯಕ್ರಮ. ಹಾಗೂ ಎರಡನೇ ಬೇಡಿಕೆ ಏನಪ್ಪಾ ಅಂದ್ರೆ, ನಮ್ಮ ಸಮಾಜಕ್ಕೆ ಒಂದು ಸೈಟು ಜಾಗ ಬೆಂಗಳೂರಲ್ಲಿ ಇಲ್ಲ. ಯಾವ್ದಾದ್ರು ಆಗಿರ್ಲಿ, ಒಂದು 10,000 ಇಂದ ಒಂದು 15,000 ಸ್ಕ್ವೇರ್ ಫೀಟ್ ಅಷ್ಟು ಒಂದು ಜಾಗ ದಯವಿಟ್ಟು ಬೆಂಗಳೂರು ಒಂದು ವ್ಯಾಪ್ತಿಯಲ್ಲಿ ಅದನ್ನ ನಾವು ಫ್ರೀಯಾಗೂ ಕೇಳ್ತಲ್ಲ ಸರ್ಕಾರಕ್ಕೆ. ಅದಕ್ಕೆ ಏನಿದೆಯೋ ನಮ್ಮ ಸಂಘದ ವತಿಯಿಂದ ಅದಕ್ಕೆ ಏನಿದೆ ಒಂದು ಕಾಸ್ಟಿನ ಅದೇನು ಗೌರ್ಮೆಂಟ್ ರೇಟ್ ಅನ್ನು ಫಿಕ್ಸ್ ಮಾಡ್ತಾರೋ ಆ ಫಿಕ್ಸ್ ಮಾಡಿದ ನಂತರ ಅದೊಂದು ಫೀಸ್ ಕಟ್ಟಿನೂ ನಾವೇ ತಗೋತೀವಿ ಸರ್. ನಾವು ಏನು ಸರ್ಕಾರಕ್ಕೆ ಸುಮ್ಮನೆ ಫ್ರೀನು ಕೇಳ್ತಾ ಇಲ್ಲ. ಹಾಗೂ ಮೂರನೇ ಬೇಡಿಕೆ ಏನಪ್ಪಾ ಅಂದ್ರೆ, ನಮ್ಮ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಬೇಕಾಗಿದೆ ಸರ್. ಇಡೀ ಕರ್ನಾಟಕದಲ್ಲಿ ಒಂದು 6 ರಿಂದ 7 ಲಕ್ಷ ಜನ ಇದ್ದಾರೆ ನಮ್ಮ ಸಮುದಾಯದವರು. ಹಾಗೂ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಂದು 60 ರಿಂದ 70 ಸಾವಿರ ಜನ ಇದ್ದಾರೆ. ಅದನ್ನ ದಯವಿಟ್ಟು ನೀವು ಪರಿಗಣಿಸ್ಬಿಟ್ಟು, ಹಾಗೂ CM ಸಾಹೇಬ್ರಿಗೂ ಹಾಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಮುಂಚೆನೂ, ಹಾಗೂ ಮೊನ್ನೆನೂ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ, ಹಾಗೂ ನಮ್ಮ ಸಮುದಾಯದ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಡಿದಾಗ ಕೃಷ್ಣಪ್ಪ ಸಾಹೇಬ್ರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ. ಅದನ್ನ ದಯವಿಟ್ಟು ನೀವು ಅದನ್ನ ಪರಿಗಣಿಸ್ಬಿಟ್ಟು ಅದನ್ನ ಒಂದು ಮುಂದೆ ತಗೊಂಡು ಹೋಗ್ಬೇಕಂತ ವಿನಂತಿ ಸರ್. ಥ್ಯಾಂಕ್ ಯು.